ನಿಮ್ಮ ಮನಸ್ಸಿನ ಭಾವನೆ ನಿಜವಾಗಿರಬಹುದು ಅಂತ ಹೇಗೆ ಅನಿಸ್ತಾ ಇದೆ? ಯಾಕೆ ಅಂತ ಹೇಳ್ತೀನಿ. ಈಗ ಇತ್ತೀಚೆಗೆ 190ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಲೋಕಸಭೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಯಿತು. 40ಕ್ಕಿಂತ ಹೆಚ್ಚು ಕ್ಷೇತ್ರದಲ್ಲಿ ಹೊಸ ಮುಖಗಳನ್ನು ತರಲಾಗಿದೆ. ಹಾಗಾದರೆ ಅಲ್ಲಿನ ಅಭ್ಯರ್ಥಿಗಳ ಮುಖಪಟ್ಟಿ, ಅಲ್ಲಿನ ವರಿಷ್ಠರ ಡೀಟೇಲ್ಸು, ಅಲ್ಲಿನ ವರಿಷ್ಠರ ಶಿಫಾರಸು ಆಯಾ ರಾಜ್ಯಗಳದ್ದು ಕೇಂದ್ರ ನಾಯಕರು ಪರಿಗಣನೆಗೆ ತೆಗೆದುಕೊಂಡೇ ಇಲ್ವಾ ಅಥವಾ ಖಂಡಿತ ತಗೊಂಡಿರ್ತಾರೆ. ಯಾಕೆಂದರೆ 33 ಜನ ಸಿಟ್ಟಿಂಗ್ ಎಂಪಿಗಳಿಗೆ ಸೀಟ್ ಕೊಟ್ಟಿಲ್ಲ ಮೊನ್ನೆದಲ್ಲಿ. ಸರಿ ಇದೆ, 33 ಜನ ದೊಡ್ಡವರಿಗೆ ಕೊಟ್ಟಿಲ್ಲ, ಸ್ಟಾಲ್ವಾರ್ಡ್ಗಳಿಗೆ ಕೊಟ್ಟಿಲ್ಲ ಸರ್. ಅದನ್ನೆಲ್ಲ ಅವರು ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿಯ ಲೋಕಲ್ ಶಿಫಾರಸ್ನ ಆಧಾರದಲ್ಲಿ ಮಾಡಿಲ್ವಾ ಅಂತ ನನಗೆ ಗೊತ್ತಿಲ್ಲ. ಆ ಎಲ್ಲ ಭಾಗಗಳಲ್ಲಿ ನಾನು ಈಗಲೂ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದಾರೆ, ಉತ್ತರ ಭಾರತದ ಚುನಾವಣಾ ತಂತ್ರಗಾರಿಕೆ ಮತ್ತು ಚುನಾವಣಾ ವ್ಯವಸ್ಥೆಗಳಿಗೆ ಮತ್ತು ದಕ್ಷಿಣ ಭಾರತದ ಚುನಾವಣಾ ವ್ಯವಸ್ಥೆಗಳಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಅದು ನಿಮ್ಮ ಹೈದರಾಬಾದಿಂದ, ತೆಲಂಗಾಣದಿಂದ ಹಿಡಿದು ಆಂಧ್ರ ಪ್ರದೇಶದಿಂದ ಹಿಡಿದು ಕರ್ನಾಟಕದಿಂದ ಕೇರಳ, ತಮಿಳುನಾಡು ಈ ಭಾಗದಕ್ಕೆ ಉತ್ತರ ಭಾಗದ ಚುನಾವಣಾ ತಂತ್ರಗಾರಿಕೆಯನ್ನು ಅಳವಡಿಸಲಿಕ್ಕೆ ಆಗುವುದಿಲ್ಲ. ಇದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳುವಂಥ ಮಾತನ್ನು ನಾವು ಹೇಳಿದ್ದೀವಿ. ದಕ್ಷಿಣ ಕನ್ನಡದಲ್ಲಿ ಗೊಂದಲ ಇದೆ, ಚಿಕ್ಕಮಗಳೂರು ಉಡುಪಿಯಲ್ಲಿ ಗೊಂದಲ ಇದೆ, ಉತ್ತರ ಕನ್ನಡದಲ್ಲಿ ಗೊಂದಲ ಇದೆ, ಮೈಸೂರಲ್ಲಿದೆ ಗೊಂದಲ, ಬೀದರ್ಲಿದೆ, ತುಮಕೂರಲ್ಲಿದೆ, ಚಿಕ್ಕಬಳ್ಳಾಪುರದಲ್ಲಿದೆ, ಹಾವೇರಿಯಲ್ಲಿದೆ, ಚಿಕ್ಕಬಳ್ಳಾಪುರ. ಆದರೆ ಒಂದೇ ಒಂದು ಗೊಂದಲಗಳು ಇಲ್ಲದಂಥ ಒಂದು ಕ್ಷೇತ್ರ ನೀವು 28ರಲ್ಲಿ ಐಡೆಂಟಿಫೈ ಮಾಡಿದರೆ ಅದರಲ್ಲಿ ನಂಬರ್ 1 ಬ್ಯಾಂಗ್ಳೂರು ಉತ್ತರ ಅಂತ ಹೇಳುವಂಥದ್ದನ್ನು ನಾನು ತಿಳ್ಕೊಂಡದ್ದು. ನಿಮಗೆ ಮಾಧ್ಯಮದವರೆಗೆ ಬೇರೆ ಗೊತ್ತಿರಲಿಕ್ಕೂ ಸಾಕು, ನನಗೆ ಗೊತ್ತಿಲ್ಲ. ಬ್ಯಾಂಗ್ಳೂರು ಉತ್ತರದಲ್ಲಿ ಯಾವುದೇ ಗೊಂದಲಗಳಿಲ್ಲ. ಅಲ್ಲಿ 2 ಹೆಸರುಗಳು ಸ್ಪಷ್ಟವಾಗಿ ತಿಳಿ ಬಂತು. CT ರವಿ ಅವ್ರು ಕೇಳಿದಾಗ ಯಾವತ್ತೂ ನಿರಾಕರಿಸಿಲ್ಲ. ಬೆಂಗಳೂರು ಉತ್ತರದಲ್ಲಿ ನಿಂತ್ಕೊಳ್ತೀರಾ ಅಂತ ಕೇಳಿದಾಗ ನನ್ನ ಉತ್ತರ ಸದ್ಯಕ್ಕೆ ನಿರುತ್ತರ ಅಂತಲೇ ಹೇಳಿದ್ದವರು. ಸುಮಲತಾ ಅವರ ಹೆಸರು ಸ್ಪಷ್ಟವಾಗಿ ಈ ಕ್ಷಣಕ್ಕೂ ಕೂಡ ಕೇಳಿ ಬರ್ತಾ ಇದೆ. ಅದು ಮೈತ್ರಿ ಧರ್ಮ ಪಾಲನೆಯ ನೆಪದಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಗೊಂದಲ ಇದೆಯೋ ಗೊಂದಲ ಇಲ್ಲವೋ ಸೆಕೆಂಡ್ರಿ, ಆದರೆ ಪ್ರಶ್ನೆಗಳು ಮತ್ತು ಆಯ್ಕೆಗಳು BJP ತೆಕ್ಕೆಯಲ್ಲಿ ಇದ್ದೇ ಇದೆ ಬೆಂಗಳೂರು ಉತ್ತರದಲ್ಲಿ. ಸರ್, ಕಳೆದ ಬಾರಿ ಕೂಡ ಹಾಗೆ ಆದ್ದು. ಕಳೆದ ಬಾರಿ ಕೂಡ ಈ ಗೊಂದಲಗಳು ಮತ್ತೊಂದು ಇದಕ್ಕಿಂತಲೂ ಜಾಸ್ತಿ ನೀವು ಹೇಳಿದ ರೀತಿಯಲ್ಲಿ ಸರ್ಪ್ರೈಸ್ ಆದಂಥ ಹೆಸರುಗಳಿಂದಾಗಿ ನಮಗೆ ಹಿನ್ನಡೆ ಆಗಿದೆ ಅಂತ ಹೇಳುವಂಥದ್ದು ನಾವು ಅನುಭವಿಸಿದ್ದೀವಿ. CT ರವಿಯವರ ಹೆಸರು ನಾನು ಕೋರ್ ಕಮಿಟಿಯ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕಿಲ್ಲ. ಯಾರ್ದು ಬಂದಿದೆ ಅಂತ ನಿಮಗೆ ಕಾಲಕ್ರಮೇಣ ಗೊತ್ತಾಗ್ಬೋದು. ನನಗೆ ಈ ಹೆಸರುಗಳು ಬಂದಾಗ ನಿಜವಾಗಿ ಬೇಸರ ಆಯಿತು. ನನ್ನ ಪಕ್ಷದ ವರಿಷ್ಠರು, ನನ್ನ ಕ್ಷೇತ್ರದ 100ಕ್ಕೆ 100% ಕಾರ್ಯಕರ್ತರು ಮತ್ತು ಒಂದು ಪ್ರಬಲವಾದಂಥ ಸಮುದಾಯದವರು ಎಲ್ಲರೂ ಕೂಡ ಒಂದೇ ಹೆಸರು ಹೇಳಿದ ಮೇಲೆ ಅದಕ್ಕೆ ಬದಲಿ ಹೆಸರುಗಳನ್ನು ನೋಡುವಂಥದ್ದು ಏನು ವಿಧಾನಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಆದಂಥ ಆ ಪರಿಣಾಮವನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ತೀರ್ಮಾನಗಳನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ ನಾನು ಖಡಾಖಂಡಿತವಾಗಿ ಹೇಳಬಲ್ಲೆ. ಮತ್ತು ನನ್ನನ್ನು ಮತ್ತೆ ನಿಲ್ಲಿ ಅಂತ ಹೇಳಿ ಒತ್ತಡ ಮಾಡಿ ಎಲ್ಲವನ್ನು ಮಾಡಿದ ಮೇಲೆ ಇವತ್ತು ಸದಾನಂದ ಗೌಡ್ರೆ ಇಲ್ಲ ನಿಮಗೆ ಅಂತ ಹೇಳುವಂಥದ್ದು ಹೇಳಿದರೆ ಆಗ ಖಂಡಿತವಾಗಿ ಸದಾನಂದ ಗೌಡರ ಮನಸ್ಸಿಗೆ ನೋವಾಗುತ್ತೆ. ನಾನಿದು ನನ್ನ ವೈಯಕ್ತಿಕವಾದಂಥ ವಿಚಾರವನ್ನು ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ನೀವು ಹೇಳ್ತಾ ಇರೋದೇನು ಅಂತಂದರೆ, ನೀವು ಈಗಾಗಲೇ ಬಿಟ್ಕೊಟ್ಟಿದ್ದಂಥ ಆಸೆಯನ್ನು ನೀವು ಬೇಡ ನನಗೆ ಬೆಂಗಳೂರು ಉತ್ತರ ಅಂತ ನಾನು ಡಿಸೈಡ್ ಮಾಡಿದ್ದಂಥ ವಿಷಯವನ್ನು ಮತ್ತೆ ಆಸೆ ಬರುವಂತೆ ಅದನ್ನು ಮತ್ತೆ ಚಿಮ್ಮುವಂತೆ ಮಾಡಿ ಕಮರಿಸುವ ಪ್ರಯತ್ನ ನಡೀತಾ ಇದೆ ಅಂತನಾ? ಆಮೇಲೆ ಕರೆಕ್ಟ್ ಸರ್? ಇಲ್ಲ, ನನ್ನ ಆಸೆಯನ್ನು ಮತ್ತೆ ಇದು ಮಾಡಿದ್ರೆ ಬಿಟ್ಕೊಟ್ಟಿದ್ರಲ್ಲ, ಬೇಡ ನನಗೆ ಎಲೆಕ್ಟೋರಲ್ ವೋಟಿಂಗ್ ಬೇಡ ನನಗೆ, ಪಾಲಿಟಿಕ್ಸ್ ಬೇಡ ನನಗೆ. ಇನ್ನೊಂದು ಪಾಲಿಟಿಕ್ಸ್ ಬೇಡ ಅಂತ ಹೇಳಿಲ್ಲ, ಎಲೆಕ್ಟೋರಲ್ ನಾನು ಪಾಲಿಟಿಕ್ಸ್ ಬೇಡ ಅಂತ ಯಾವತ್ತೂ ಎಲೆಕ್ಟೋರಲ್. ಈಗ ಇರುವಂಥದ್ದು ನೀವು ಹೇಳಿದಕ್ಕೆ ಉತ್ತರ ಅಲ್ಲೇ. ನಾನು ಎಲೆಕ್ಟೋರಲ್ ಪಾಲಿಟಿಕ್ಸ್ ಇಲ್ಲ, ನನ್ನ ಪಾರ್ಟಿಯ ಪಾಲಿಟಿಕ್ಸಲ್ಲಿ ನಾನು ನಿರಂತರವಾಗಿ ಇರಬೇಕು ಅಂತ ನಿಶ್ಚಯ ಮಾಡಿ, ನಾನು ಇಲ್ಲದಿದ್ದರೆ ಪಾರ್ಟಿಗೆ ತೊಂದರೆ ಆಗುತ್ತೆ ಅಂತ ಹೇಳುವಂಥದ್ದನ್ನು ನನ್ನ ಕಾರ್ಯಕರ್ತರು ಮತ್ತು ನನ್ನ ರಾಜ್ಯದ ವರಿಷ್ಠರು ಹೇಳಿದ ಮೇಲೆ ನಾನು ಆಸೆ ಚಿಗುರಿದ್ದಲ್ಲ. ನಾನು ಪಾರ್ಟಿಯಲ್ಲಿ ಇರಬೇಕು, ನನ್ನ ಪಾರ್ಟಿ ಕೊಟ್ಟದ್ದಕ್ಕೆ ನಾನು ಅದರಲ್ಲಿ ಸರಿಯಾದ ರೀತಿಯಲ್ಲಿ ನಾನು ಒಬ್ಬ ವ್ಯಕ್ತಿಯಾಗಿ ಇರಬೇಕು ಅಂತ ಹೇಳೋದಕ್ಕೆ ಬೇಕಾಗಿ ನಾನು ಒಪ್ಕೊಂಡೆ. ಆಸೆ ಸಿಗಲಿಲ್ಲ, ಬಟ್ ಕೊಡಲಿಲ್ಲ ಅಂದರೆ ಬೇಸರವಾಗುತ್ತೆ ನಿಮಗೆ? ಖಂಡಿತ ಆಗುತ್ತೆ. ಯಾಕೆ ತಾನೇ ಬೇಸರ? ಇಲ್ಲ, ಆಸೆ ಇದ್ದರೆ ಬೇಸರ ಅಂತ ಇಲ್ಲ ನನಗೆ, ಹಾಗೆಲ್ಲ. ನೀವು ದುಃಖಕ್ಕೆ ಮೂಲ ಕಾರಣ. ಒಂದು ರೀತಿಯಲ್ಲಿ ನೀವು ದೂರ ಇದ್ದವರನ್ನು ಮತ್ತೆ ಕರ್ಕೊಂಡು ಬಂದು 100% ನೀವೇ ಅಂತ ಹೇಳಿ ಮತ್ತೆ ನೀವು ಇಲ್ಲ ಅಂತ ತಿರಸ್ಕಾರ ಮಾಡಿದಾಗ ಆಗ ಖಂಡಿತವಾಗಿಯೂ ನಾನು ನಿಮಗೆ ಬೇಸರ ಅಥವಾ ಬೇರೆಯವರಿಗೆ ಬೇಸರ ಆಗ್ತಾ ಗೊತ್ತಿಲ್ಲ, ವ್ಯಕ್ತಿಗತವಾಗಿ ಸದಾನಂದ ಗೌಡರಿಗೆ ಖಂಡಿತವಾಗಿಯೂ ನನ್ನ ಆಸೆಯನ್ನು ಚಿಗುರಿಸಿ ಆಸೆಗಾಗಿ ನಾನು ಇಲ್ಲಿ ಬಂದದ್ದಲ್ಲ. 2 ವಿಚಾರಗಳು ಹೇಳಿದರು. ಒಂದು ಒಕ್ಕಲಿಗ ಸಮುದಾಯಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ರೀತಿಯಲ್ಲಿ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೆ ಸರ್.
ಒಂದು ವರ್ಷದಲ್ಲಿ ಒಂದು ಸಣ್ಣ ಸಿಂಗಲ್ ಡಾಟ್ ಇದ್ರೆ ನೀವು ತೋರಿಸಿ. ಇಲ್ಲ. ಇಡೀ ರಾಜ್ಯದಲ್ಲಿ ಸಕಾಲದಂಥ ಯೋಜನೆ ಯಾವುದೇ ಕಳೆದ 75 ವರ್ಷಗಳಲ್ಲಿ ಯಾರು ತಂದಿದ್ರೆ ನೀವು ಹೇಳಿ. ನಾನು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೆ ಸ್ವಾಮಿ. ಇವತ್ತು ಬ್ಯಾಂಗ್ಳೂರಿನ ಸಬರ್ಬನ್ ರೈಲ್ವೆ ಇದೆಯಲ್ಲ, ಯಾರು ಮಾಡಿಲ್ಲ. ನಾನು ರೈಲ್ವೆ ಮಂತ್ರಿಯಾಗಿ ಘೋಷಣೆ ಮಾಡಿ ಅದಕ್ಕೆ ದುಡ್ಡು ಕೊಟ್ಟು ಅದನ್ನು ಮಾಡಿಸುವಂಥದ್ದು. ಸರಿ. ನಿಮ್ಮ ಮೆಟ್ರೋ ರೈಲು ಅದನ್ನು ಎಕ್ಸ್ಪಾನ್ಷನ್ 75 ಕಿಲೋಮೀಟರ್ಗೆ ಎಕ್ಸ್ಪಾನ್ಷನ್ ಮಾಡುವಂಥದ್ದು ಕೆಲಸ ಕಾರ್ಯಗಳಿಗೆ ಉದ್ಘಾಟನೆ ಮಾಡಿ ಎಕ್ಸ್ಪಾನ್ಷನ್ ಮಾಡುವಂಥ ಕೆಲಸ ನಾನು ಮುಖ್ಯಮಂತ್ರಿ. ನಾನು ರಾಸಾಯನಿಕ ರಸಗೊಬ್ಬರ ಮಂತ್ರಿ ಆಗಿದ್ದೆ ಸರ್. ಕೋವಿಡ್ನಲ್ಲಿ ಎಲ್ಲರೂ ಹೆಂಗಿದ್ರು, ಪರಿಸ್ಥಿತಿ ಹೆಂಗಿದ್ದು ಗೊತ್ತಿದೆ ನಿಮಗೆ. ರೆಮಿಡಿಸಿವರ್ ಸಿಗ್ತಾ ಇರಲಿಲ್ಲ ಕರ್ನಾಟಕದಲ್ಲಿ. ರೆಮಿಡಿಸಿವರ್ಗೆ ತೊಂದರೆ ಇಲ್ಲ ಅಂತ ರೀತಿಯಲ್ಲಿ ಕರ್ನಾಟಕಕ್ಕೆ ಅವರು ಇಂಡೆಂಟ್ ಮಾಡಿದನ್ನು ತಗೊಳ್ಳಿಕ್ಕಾಗದ ರೀತಿಯಲ್ಲಿ ರೆಮಿಡಿಸಿವರ್ ಸಪ್ಲೈ ಮಾಡಿದೆ. ಆದ ಕಾರಣ ಇದೆಲ್ಲವೂ ಇದ್ದು ಕೂಡ ನಮ್ಮನ್ನು ಮತ್ತೆ ಕರ್ಕೊಂಡು ಬಂದು ಮತ್ತೆ ನಮಗೆ ಅಪಮಾನ ಮಾಡಿದರೆ ನೋವಾಗೋದಿಲ್ಲ, ನನ್ನ ಸಮಾಜಕ್ಕೆ ನೋವಾಗುತ್ತೆ. ಒಂದು ವೇಳೆ ನಿಮ್ಗೆ ಕೊಡಲಿಲ್ಲ ಅಂದರೆ ಏನು ಮಾಡ್ತೀರಿ ಸರ್? ಅದು ಏನು ಮತ್ತೆ ಆಲೋಚನೆ ಮಾಡಬೇಕು. ಈಗ ಅದು ಈಗಲೇ ನಾನು ಕೊಡ್ತಾರೋ ಇಲ್ವೋ ಅಂತ ಹೇಳುವಂಥ, ಕೊಡಲಿಲ್ಲಪ್ಪ ಒಂದು ವೇಳೆ ರೊಚ್ಚ ಕೇಳ್ತೀರಾ? ಅದು ಅಲ್ಲ, ಅದು ಆಮೇಲಿನ ಪ್ರಶ್ನೆ. ಸ್ಥಿತಿ ಹೇಳ್ತೀರಾ ಸರ್? ಆಮೇಲಿನ ಪ್ರಶ್ನೆ. ಈಗ ಅದನ್ನು ಹೇಳುವಂಥದ್ದಲ್ಲ ಶರ್ಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.